ಮಾಡೋದ್ರಿಂದ ಒಂದಿಷ್ಟು ಜನ ಕನಸು ಕಟ್ಕೊಂಡಿರೋರಿಗೆ ದಾರಿ ಆಗುತ್ತೆ ಅಂತಂದ್ರೆ ಯಾಕೆ, ವೈ ನಾಟ್? ಬಿಕಾಸ್ ಇಂಡಸ್ಟ್ರಿ ಇಷ್ಟು ವರ್ಷ ನನ್ನ ಸಾಕಿದೆ. ಸೊ ಎಲ್ಲೋ ಒಂದ್ ಕಡೆ ಇವತ್ತು ನನಗೆ ಆ ಶಕ್ತಿ ಕೊಟ್ಟಿದೆ ಅಂತಂದ್ರೆ, ಸೊ ನನ್ನ ಕಡೆಯಿಂದ ಇಂಡಸ್ಟ್ರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿ ಈ ಸಿನಿಮಾನ ಮಾಡಿದ್ದು. ಮುಂದೆ ಸಿನಿಮಾ ಮಾಡ್ತೀನೋ ಇಲ್ವೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಈ ಸಿನಿಮಾ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದು, ನನಗೆ ಜೀವನ ಕೊಟ್ಟಂತ ಇಂಡಸ್ಟ್ರಿಗೆ, ನನ್ನನ್ನು ಇವತ್ತು ಇಲ್ಲಿವರೆಗೂ ತಗೊಂಡ್ಬಂದಂತ ಇಂಡಸ್ಟ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್. ಅಂಡ್ ಎರಡನೇ ಕಾರಣ, ನಿಧಿ ಹೇಳಿದಾಗೆ ಬ್ಲಿಂಕರ್ ಆದಂತ ಕೆಲವೊಂದು ಅನುಭವಗಳು. ಸೊ ಸಿನಿಮಾ ಮಾಡ್ತಾ 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 ಒಂದಿಷ್ಟು ಅನುಭವಗಳು ನಮಗೆ ಆಗ್ತಾ ಹೋಗುತ್ತೆ. ಕೆಲವೊಂದು ಸುಂದರವಾಗಿರುತ್ತೆ, ಇನ್ನೊಂದು ಕೆಲವೊಂದು ಕಹಿಯಾಗಿರುತ್ತೆ. ಬಟ್ ಎರಡನ್ನೂ ಸಮನಾಗಿ ಸ್ವೀಕರಿಸ್ತಾ ಮುಂದೆ ಹೋಗ್ತಿರ್ತೀವಿ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ತಲೆ ಕೆಡುತ್ತೆ. ಅಂದ್ರೆ ಯಾಕೆ ನಮ್ ಕೈಯಲ್ಲಿ ಆಗೋದಿಲ್ವಾ, ನಾವು ಮಾಡಕ್ಕೆ ಆಗೋದಿಲ್ವಾ ಅಂತ ಅನ್ಕೊಂಡು ಓಕೆ ಪ್ರಯತ್ನ ಪಡೋಣ, ರಿಸ್ಕ್ ಅಲ್ವಾ ತಗೊಳ್ಳೋಣ, ಎಷ್ಟು ದೊಡ್ಡ ಮಟ್ಟಕ್ಕೆ ಏನೇನೋ ರಿಸ್ಕ್ ತಗೊಂಡಿದ್ದೀನಿ, ಸೊ ಇದೊಂದು ಬಹಳ ದೊಡ್ಡದಾಗಲ್ಲ ಅಂತ ಹೇಳಿ ಸರಿ ಎಷ್ಟೇ ಅಲ್ವಾಗ್ಲಿ ಅಂತ ಹೇಳಿ ಈ ಸಿನಿಮಾ ಮಾಡೋದಕ್ಕೆ ನಾನು ಮುಂದಾಗಿದ್ದು. ಸೊ ಅದು ಎರಡನೇ ಕಾರಣ. ಅಂಡ್ ಎಲ್ಲ ನಿರ್ದೇಶಕರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಸಿನಿಮಾನ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ. ನೀವೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ನೀವು ನಮಗ್ ಬಂದು ಪ್ರೋತ್ಸಾಹಿಸ್ತಾ ಇದ್ದೀರಾ, ನಾಳೆ ನಿಮ್ಮ ಸಿನಿಮಾಗಳಿಗೆ ನಾವು ಬಂದು ಪ್ರೋತ್ಸಾಹಿಸ್ತೀವಿ. ಸೊ ಹೀಗೆ ನಮ್ಗೆ ಯಾರು ಕೈ ಹಿಡಿದು ಎತ್ತಕ್ಕಿಲ್ದೇ ಇದ್ದಾಗ ನಮ್ಮನ್ನ ನಾವು ಕೈ ಹಿಡ್ಕೊಂಡು ಎತ್ಕೋಬೇಕಂತೆ. ಸೊ ಒಬ್ರನ್ನೊಬ್ರು ಕೈ ಹಿಡಿದು ಎತ್ತೋಣ, ಉತ್ತಮವಾದ ಸಿನಿಮಾನ ಮಾಡೋಣ ಅಂತ ಹೇಳ್ತಾ